ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯದುವಂಶವನ್ನ ಆಳ್ವಿಕೆ ಮಾಡಿದ ಕೊನೆಯ ರಾಜ ಅಂದ್ರೆ ಅದು ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್. ರಾಜ್ಯವನ್ನ ಕೇವಲ 7 ವರ್ಷ ಆಳ್ವಿಕೆ ಮಾಡಿದ್ರು ಈ ಸಣ್ಣ ಅವಧಿಯಲ್ಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ನೆರವೇರಿಸಿದ್ರು. ಈ ಮೂಲಕ ಜನರ ಹೃದಯ ಸಿಂಹಾಸನದ ದೊರೆಯಾಗಿದ್ರು. ಆದರೆ ಅರಸನಾಗಿ ಆಳ್ವಿಕೆ ಮಾಡಿದ ಅವರ ಕೊನೆಯ ದಿನಗಳು ಮಾತ್ರ ಅತ್ಯಂತ ಕಷ್ಟಕರವಾಗಿತ್ತು. ಅವರು ಅನುಭವಿಸಿದ ಯಾತನೆ ಅವರಿಗಷ್ಟೇ ಗೊತ್ತಿತ್ತು. ಮಹಾರಾಜರು ಅಂದ್ರೆ ಹಾಗೆ, ಗತ್ತು ಗೈರತ್ತು ಗಮ್ಮತ್ತು ಎಲ್ಲವೂ ಇರುತ್ತೆ. ಬೆಳ್ಳಿ ತಟ್ಟೆಯಲ್ಲಿ ಊಟ ಹಾಕೊಂಡು ಚಿನ್ನದ ಚಮಚದಲ್ಲಿ ತಿನ್ನುವಷ್ಟು ವೈಭೋಗ ಇರುತ್ತೆ. ಸ್ವತಃ ಅವರಿಗೆ ತಮ್ಮ ಆಸ್ತಿ ಪಾಸ್ತಿ ಧನ ಕನಕಗಳು ಎಷ್ಟಿವೆ ಅನ್ನೋದೇ ಗೊತ್ತಿರಲ್ಲ. ಇನ್ನು ಜನರಂತೂ ರಾಜರು ಅಂದ್ರೆ ದೇವರು ಅಂತಾನೆ ಅಂದುಕೊಂಡಿರ್ತಾರೆ. ಅಂಥವರಿಗೆ ಒಂದೇ ಬಾರಿಗೆ ಅಧಿಕಾರ ಅಂತಸ್ತು ಎಲ್ಲವೂ ಹೋಗಿಬಿಟ್ರೆ ಅವರ ಕಥೆ ಏನಾಗಬೇಕು ಹೇಳಿ? ಹೇಗೆಲ್ಲ ಬದುಕಿ ಬಾಳಿದವರು ಹೇಗೇಗೋ ಜೀವನ ಮಾಡಲಿಕ್ಕೆ ಆಗತ್ತಾ? ಅದು ಸಾಧ್ಯನಾ? ಆದರೆ ಇಂಥದೊಂದು ಪರಿಸ್ಥಿತಿ ಮೈಸೂರು ಸಂಸ್ಥಾನವನ್ನ ಆಳ್ವಿಕೆ ನಡೆಸಿದ ಕೊನೆಯ ಅರಸರಾದ ಜಯ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಬಂದು ಬಿಟ್ಟಿತ್ತು. ರಾಜನ ಸ್ಥಾನ ಹೋಯ್ತು, ಅಧಿಕಾರವೂ ಹೋಯ್ತು. ಯಾವ ಮಟ್ಟಕ್ಕೆ ಈ ಮಹಾನುಭಾವರು ಕಷ್ಟಕ್ಕೆ ಸಿಕ್ಕಾಕೊಂಡ್ರು ಅಂದ್ರೆ ಹಣವಿಲ್ಲದೆ ಒಂದು ಕಡೆಯಿಂದ ಆಸ್ತಿಗಳನ್ನೇ ಮಾರಿಕೊಳ್ಳುವ ಸಂಕಷ್ಟ ಎದುರಾಯಿತು. ನೋಡಿ, ಒಂದು ಸ್ವಲ್ಪ ಯೋಚನೆ ಮಾಡಿ. ಅರಸು ಕುಮಾರನಾಗಿ ಹುಟ್ಟಿ ಅರಮನೆಯಲ್ಲಿ ಬೆಳೆದು 7 ವರ್ಷ ರಾಜ್ಯವಾಳಿ ಕೊನೆಗೆ ಏನೂ ಇಲ್ಲದೆ ಬರಿಗೈಯಲ್ಲಿ ಇರಬೇಕು ಅಂದ್ರೆ ಮನಸ್ಸು ಅದೆಷ್ಟು ಘಾಸಿಯಾಗಬೇಡ. ಇದು ಇವರನ್ನ ಇನ್ನಿಲ್ಲದ ಚಿಂತೆಗೆ ತಳ್ಳಿಬಿಡ್ತು. ಅದು 1970ರ ಮಾತು. ಕೇಂದ್ರ ಸರ್ಕಾರ ದೇಶದ ರಾಜರ ಎಲ್ಲ ಅಧಿಕಾರವನ್ನು ಕಿತ್ತುಕೊಂಡು ಬಿಡುತ್ತೆ. ಪ್ರಜಾಪ್ರಭುತ್ವ ಜಾರಿಯಲ್ಲಿ ಇರುವಾಗಲೇ ರಾಜರಿಗೆ ಅಧಿಕಾರಗಳು ಯಾಕೆ ಅನ್ನೋದು ಸರ್ಕಾರದ ವಾದವಾಗಿರುತ್ತೆ. ಇದರಿಂದ ರಾಜತ್ವ ರದ್ದಾಗತ್ತೆ, ರಾಜಧನಕ್ಕೂ ಕೊಕ್ಕೆ ಬೀಳುತ್ತೆ. ಸ್ವತಂತ್ರದ ಬಳಿಕವೂ ಇವರಿಗೆ ಒಂದಷ್ಟು ವಿಶೇಷ ರಿಯಾಯಿತಿಗಳು ಇದ್ವು. ತೆರಿಗೆ ಕಟ್ಟುವ ಹಾಗಿಲ್ಲ, ತಮ್ಮ ಕಾರಿನ ಮೇಲೆ ಲಾಂಛನ ಬಳಸಬಹುದು, ಹೀಗೆ. ಆದರೆ 1970ರಲ್ಲಿ ಎಲ್ಲವನ್ನೂ ರದ್ದು ಮಾಡಲಾಗತ್ತೆ. ಅವರ ಅರಮನೆಗಳು ಆಸ್ತಿಪಾಸ್ತಿ ಬಿಟ್ಟು ಇನ್ಯಾವುದೂ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳಿಬಿಡುತ್ತೆ. ಇದರಿಂದ ಜಯ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಸಂಕಷ್ಟದ ದಿನಗಳು ಎದುರಾಗತ್ವೆ. ರಾಜ ಅನ್ನೋ ಬಿರುದಿಲ್ಲ, ಎಲ್ಲವೂ ಹೋಗಿಬಿಡುತ್ತೆ. ಇಲ್ಲೊಂದು ವಿಷಯ ಅಂದ್ರೆ ಅದೇ ಸಮಯಕ್ಕೆ ನವರಾತ್ರಿ ಹಬ್ಬ ಬರುತ್ತೆ. ಮೊದಲಾಗಿದ್ರೆ ರಾಜ ಅನ್ನೋ ಬಿರುದಿತ್ತು, ಆದ್ರೆ ಈಗ ಇದ್ಯಾವುದೂ ಇಲ್ಲ. ಇವರು ಸಾಮಾನ್ಯ ಪ್ರಜೆ. ಇದರಿಂದ ಪೂಜೆ ಹೇಗೆ ಮಾಡೋದು, ದರ್ಬಾರ್ ಮಾಡೋದು ಹೇಗೆ ಅಂತ ಚಿಂತೆಗೆ ಬಿದ್ರು. ಕೊನೆಗೆ ಇವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಸಂಪ್ರದಾಯವನ್ನಂತೂ ನಿಲ್ಲಿಸೋಕಾಗಲ್ಲ, ಅದು ನಡೆಯಲೇಬೇಕು. ಇದರಿಂದ ಸಿಂಹಾಸನವನ್ನ ನಾನು ಏರೋದು ಬೇಡ, ನನ್ನ ಪ್ರತಿನಿಧಿಯಾಗಿ ಪಟ್ಟದ ಕತ್ತಿಯನ್ನ ಇಟ್ಟು ಪೂಜೆ ಮಾಡೋದು ಅಂತ ತೀರ್ಮಾನ ಮಾಡಿ ಅದೇ ರೀತಿ ಮಾಡ್ತಾರೆ. ಇದು ನಿಜಕ್ಕೂ ಮೆಚ್ಚುಗೆಗೆ ಕಾರಣವಾಗತ್ತೆ. ಅದರಲ್ಲೂ ವಿಶ್ವಮಾನವ ಕುವೆಂಪು ಆ ಸಮಯದಲ್ಲಿ ಒಂದು ಮಾತು ಹೇಳ್ತಾರೆ. ಅದೇನಂದ್ರೆ, ಜಯ ಚಾಮರಾಜೇಂದ್ರ ಒಡೆಯರ್ ಅಧಿಕಾರದ ಸಿಂಹಾಸನವನ್ನ ಬಿಟ್ಟು ಜನರ ಹೃದಯ ಸಿಂಹಾಸನವನ್ನ ಏರಿದ್ರು ಅಂತ. ಇನ್ನು ವಿಜಯದಶಮಿ ಎಂದು ಅಷ್ಟೇ, ಕಾರಿನಲ್ಲಿ ಸೀದಾ ಹೋಗಿ ಬನ್ನಿ ಮರವನ್ನ ಪೂಜೆ ಮಾಡಿ ಬರ್ತಾರೆ. ಇಷ್ಟು ವರ್ಷ ಆನೆ ಮೇಲೆ ಕೂತ್ಕೊಂಡು ಹೋಗಿ ಬರ್ತಿರ್ತಾರೆ, ಆದರೆ ಅದಕ್ಕೂ ತಿಲಾಂಜಲಿ ಇಡ್ತಾರೆ. ಒಬ್ಬ ಸಾಮಾನ್ಯ ಪ್ರಜೆ ಹೇಗಿರ್ತಾನೋ ಅದೇ ರೀತಿ ಬದುಕಲು ಮುಂದಾಗ್ತಾರೆ. ಇಲ್ಲಿ ಇವರ ಬಗ್ಗೆ, ಇವರ ಉತ್ತಮ ಗುಣ ನಡತೆಯ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಯಾರನ್ನು ಇವರು ಅರಮನೆಯ ಒಳಗಾಗ್ಲಿ ಹೊರಗಾಗ್ಲಿ ಅಗೌರವದಿಂದ ನಡೆಸ್ಕೊಂಡಿದ್ದೇ ಇಲ್ಲ. ಆದರೆ ಇಂಥವರಿಗೆ ಇಂತಹ ಪರಿಸ್ಥಿತಿ ಬಂದದ್ದು ಮಾತ್ರ ವಿಪರ್ಯಾಸ. ರಾಜಧನವು ರದ್ದಾಯಿತು, ಓಡಾಡಲು ಕಾರಿಗೆ ಪೆಟ್ರೋಲ್ ಹಾಕಿಸೋಕ್ಕೂ ಹಣವಿಲ್ಲ. ಅರಮನೆ ತುಂಬಾ ಕೆಲಸಗಾರರು, ಅವರಿಗೆ ಸಂಬಳ ಕೊಡೋದು ಹೇಗೆ? ದಿನದಿಂದ ದಿನಕ್ಕೆ ಇವರಿಗೆ ಸಂಕಷ್ಟ ಜಾಸ್ತಿ ಆಗತೊಡಗಿತು. ಇಲ್ಲಿ ಇದೆಲ್ಲದಕ್ಕೂ ಮೊದಲೇ ಏನಾಗಿರುತ್ತೆ, ಸಂವಿಧಾನ ಜಾರಿಯಾಗೋಕ್ಕೂ ಕೆಲ ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಇವರಿಗೆ ಒಂದು ಪತ್ರ ಬರೆದಿರುತ್ತೆ. ಅದೇನಪ್ಪ ಅದರ ವಿಚಾರ ಅಂದ್ರೆ, ಸಂಸ್ಥಾನದಲ್ಲಿ ಎಲ್ಲೆಲ್ಲಿ ನಿಮ್ಮ ಆಸ್ತಿ ಇದೆ ಅದರ ಲಿಸ್ಟ್ ಕಳುಹಿಸಿ, ಅದಕ್ಕೆ ನಾವು ಅಂಕಿತ ಹಾಕಿಕೊಡ್ತೀವಿ ಅಂತ. ಮಹಾರಾಜರು ತಮ್ಮ ಆಸ್ತಿ ವಿವರಗಳನ್ನು ಸಲ್ಲಿಸಿದ್ರು. ಇದಕ್ಕೆ ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಡ್ತು. ಆದರೆ ಇವರು ಯಾವುದಕ್ಕೂ ಖಾತೆ ಕಂದಾಯವನ್ನ ಮಾಡಿಸಿಕೊಳ್ಳಲಿಲ್ಲ. ಹಣ ಬರುವ ಯಾವುದೇ ದಾರಿಗಳೂ ಇಲ್ಲ. ಹೀಗಿರುವಾಗ ಬದುಕು ನಡೆಸೋದು ಹೇಗೆ? ಲಂಡನ್ನ ಕೆಲ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದ ಹಣವನ್ನ ವಾಪಸ್ ತೆಗೆದುಕೊಳ್ತಾರೆ. ಆದರೆ ಅರಮನೆಯ ಖರ್ಚಿಗೆ ಎಲ್ಲಿ ಸಾಕಾಗತ್ತೆ ಅಲ್ವಾ? ಇದರಿಂದ ಏನ್ ಮಾಡ್ತಾರೆ, ಒಂದು ಕಡೆಯಿಂದ ಆಸ್ತಿಯನ್ನ ಮಾರಾಟ ಮಾಡೋಕೆ ಶುರು ಮಾಡ್ತಾರೆ. ಚಾಮುಂಡಿ ಬೆಟ್ಟದ ತಪ್ಪಲಿನಿಂದ ಕೆಳಗಿನವರೆಗೂ ಅವರದ್ದೇ ಜಮೀನಾಗಿರುತ್ತೆ. ಅದನ್ನ ತಮ್ಮ ಕಾರ್ಯದರ್ಶಿ ಮೂಲಕ ಸ್ವಲ್ಪ ಸ್ವಲ್ಪವನ್ನೇ ಮಾರಾಟ ಮಾಡಿಸಿ ಖರ್ಚು ವೆಚ್ಚಗಳನ್ನ ಸರಿದೂಗಿಸೋಕೆ ಮುಂದಾಗ್ತಾರೆ. ಮತ್ತೊಂದು ಕಡೆ ಬೆಂಗಳೂರು ಅರಮನೆಯನ್ನ ಯಾರಿಗೋ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ. ಇದು ಸಾಲದು ಅಂತ ಪುತ್ರ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅಪ್ಪನ ವಿರುದ್ಧವೇ ಕೇಸ್ ಹಾಕ್ತಾರೆ. ಆತ್ಮೀಯರು ದೂರವಾಗ್ತಾರೆ. ಆದರೆ ಇಷ್ಟೆಲ್ಲ ಆದರೂ ಇವರು ಮಾತ್ರ ಯಾವ ನೋವನ್ನು ಯಾರ ಬಳಿಯೂ ಹಂಚಿಕೊಂಡಿರಲ್ಲ.
ಹೀಗಿರುವಾಗಲೇ 1974 ಸೆಪ್ಟೆಂಬರ್ 22ರಂದು ಶೃಂಗೇರಿಗೆ ಹೋಗ್ತಾರೆ. ವಿಪರ್ಯಾಸ ಅಂದ್ರೆ ಇಡೀ ಮೈಸೂರನ್ನೇ ಆಳಿದ್ದವರಿಗೆ ಅಷ್ಟು ದೂರ ಕಾರಿನಲ್ಲಿ ಹೋಗೋಕೆ ಪೆಟ್ರೋಲ್ಗೂ ಹಣವಿರಲ್ಲ. ಇದರಿಂದ ಚಿಕ್ಕಮಗಳೂರಿನವರೆಗೂ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ. ಅಲ್ಲಿಂದ ಯಾರದ್ದೋ ಕಾರಿನಲ್ಲಿ ಶೃಂಗೇರಿಗೆ ಹೋಗ್ತಾರೆ. ಮಾರನೇ ದಿನ ವಾಪಸ್ ಬೆಂಗಳೂರಿಗೆ ಬಂದು ಅರಮನೆಯಲ್ಲಿ ಉಳಿದುಕೊಳ್ತಾರೆ. ಕೆಲ ಹೊತ್ತು ದಸರಾ ದರ್ಬಾರಿನ ಬಗ್ಗೆ ಮಾತನಾಡ್ತಾರೆ. ಇದಾದ ಕೆಲ ಹೊತ್ತಿಗೆ ಇವರ ಸಾವಿನ ಸುದ್ದಿ ಹೊರಬೀಳುತ್ತೆ. ಇದು ನಿಜಕ್ಕೂ ವಿಪರ್ಯಾಸ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇದು ಸಹಜ ಸಾವಲ್ಲ, ಇದೊಂದು ಆತ್ಮಹತ್ಯೆ ಅಂತಾನೂ ಹೇಳಲಾಗತ್ತೆ. ಇಲ್ಲಿ ನಿಧನರಾಗೋಕ್ಕೂ ಹಿಂದಿನ ದಿನ ಶೃಂಗೇರಿಗೆ ಹೋಗಿರ್ತಾರಲ್ಲ, ಆಗ ಒಂದು ದುರ್ಘಟನೆ ನಡೆದಿರುತ್ತೆ. ಜಯ ಚಾಮರಾಜೇಂದ್ರರು ಪೂಜೆಯನ್ನ ಮುಗಿಸಿ ಆಶೀರ್ವಾದವನ್ನ ಪಡೆಯಲು ಶ್ರೀಗಳ ಬಳಿ ಹೋಗ್ತಾರೆ. ಆಗ 2 ನಿಮಿಷ ಮೌನಕ್ಕೆ ಜಾರುವ ಶ್ರೀಗಳು, ಭವಿಷ್ಯವೇ ಇಲ್ಲ, ನಾನು ಏನಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾರೆ. ಆದರೂ ಅಕ್ಷತೆಯನ್ನ ಕೊಟ್ಟು ಕಳಿಸಿರ್ತಾರೆ. ಆದ್ರೆ ಇದರ ಮಾರನೇ ದಿನವೇ ಈ ದುರ್ಘಟನೆ ನಡೆದು ಹೋಗುತ್ತೆ. ಹಾಗಿದ್ರೆ ಮುಂದೆ ನಡೆಯೋದು ಶ್ರೀಗಳಿಗೆ ಮೊದಲೇ ಗೊತ್ತಾಗಿತ್ತೋ ಏನೋ. ಇನ್ನು ಆವತ್ತಿನ ದಿನದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜ ಅರಸು ಅವರು. ಇವರಿಬ್ಬರ ನಡುವೆ ಕೆಲ ಮನಸ್ತಾಪಗಳು ಇದ್ವು. ಆದರೆ ಅದ್ಯಾವುದನ್ನು ಲೆಕ್ಕಿಸದ ಅರಸು ಬೆಂಗಳೂರಿನ ಅರಮನೆಗೆ ಬರ್ತಾರೆ. ಪಾರ್ಥಿವ ಶರೀರದ ಜೊತೆ ಮೈಸೂರಿಗೆ ಬರ್ತಾರೆ. ಅಂತಿಮ ವಿಧಿ ವಿಧಾನಗಳು ಮುಗಿಯುವವರೆಗೂ ಇರ್ತಾರೆ. ಮುಂದಿನ ಕಾರ್ಯಕ್ಕೆ ಪುತ್ರ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮುಂದಾಗ್ತಾರೆ. ಆದರೆ ಖರ್ಚಿಗೆ 5,000 ಇರಲ್ಲ. ಆದರೂ ಹಾಗೂ ಹೀಗೂ ಮಾಡಿ ಎಲ್ಲವನ್ನೂ ಮುಗಿಸ್ತಾರೆ. ಇಲ್ಲಿ ನಾವು ಆಗ್ಲೇ ಒಂದು ಮಾತನ್ನ ಹೇಳಿದ್ವಿ, ಶ್ರೀಕಂಠದತ್ತರು ತಂದೆಯ ಮೇಲೆ ಕೇಸ್ ಹಾಕ್ತಾರೆ ಅಂತ. ಅದು ಯಾಕೆ ಅನ್ನೋದನ್ನ ಈಗ ಹೇಳ್ತೀವಿ ಕೇಳಿ. ಜಯ ಚಾಮರಾಜೇಂದ್ರರು ಯಾವಾಗ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತೋ ಆಗ ಒಂದು ಕೆಲಸವನ್ನ ಮಾಡ್ತಾರೆ. ಬೆಂಗಳೂರು ಅರಮನೆಯ ಒಂದು ಭಾಗವನ್ನ ಬೆಂಗಳೂರಿನ ಒಬ್ಬ ಗುತ್ತಿಗೆದಾರನಿಗೆ ಟ್ರಸ್ಟ್ ಮಾಡಿದಂತೆ ಮಾಡಿ ನೀನು ನಡೆಸಿಕೊಂಡು ಹೋಗುವಂತೆ ಮಾಡಿರುತ್ತಾರೆ. ಇದಕ್ಕೆ ಪ್ರತಿಯಾಗಿ ಸಾಕಷ್ಟು ಹಣವನ್ನ ಜಯ ಚಾಮರಾಜೇಂದ್ರರು ಗುತ್ತಿಗೆದಾರನಿಂದ ಪಡೆದಿರುತ್ತಾರೆ. ಇದು ಶ್ರೀಕಂಠದತ್ತರಿಗೆ ಗೊತ್ತಾಗಿ ಹೋಗುತ್ತೆ. ಮತ್ತೊಂದು ಕಡೆ ಇದು ಪಿತ್ರಾರ್ಜಿತ ಆಸ್ತಿಯಾಗಿರುತ್ತೆ. ಬಿಟ್ರೆ ಅದು ಕೂಡ ಕೈತಪ್ಪಿ ಹೋಗುತ್ತೆ ಅಂತ ಇದರಿಂದ ಅನಿವಾರ್ಯವಾಗಿ ಶ್ರೀಕಂಠದತ್ತರು ತಂದೆಯ ವಿರುದ್ಧವೇ ಕೇಸ್ ದಾಖಲು ಮಾಡ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಇವರು ಜಾರಿಗೆ ತಂದ ಯೋಜನೆಗಳು, ಇವರಿಗೆ ಜನರ ಮೇಲೆ ಇದ್ದ ಕಾಳಜಿ ಎಂಥದ್ದು ಅನ್ನೋದನ್ನು ಹೇಳ್ತೀವಿ ಕೇಳಿ. ಅದು 1940ರಿಂದ 1947ರವರೆಗೆ ಆಳ್ವಿಕೆ ನಡೆಸಿದ ಇವರು ತತ್ವಜ್ಞಾನಿ, ಸಂಗೀತಜ್ಞ, ರಾಜನೀತಿಜ್ಞ, ಉದಾರ ದಾನಿಯೂ ಆಗಿದ್ರು ಅಂತ ಅನೇಕ ಇತಿಹಾಸಕಾರರು ಹೇಳ್ತಾರೆ. ಅಲ್ಲದೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಹಿತ್ಯ ಮತ್ತು ಲಲಿತ ಕಲೆ ಹೀಗೆ ಎಲ್ಲದರಲ್ಲೂ ಅಗ್ರಗಣ್ಯರಾಗಿ ಮೈಸೂರು ಸಂಸ್ಥಾನದ ಹರಿಕಾರರೂ ಆಗಿದ್ರು. ಜಯ ಚಾಮರಾಜೇಂದ್ರ ಒಡೆಯರ್ ಮತ್ತು ಅವರ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಆಡಳಿತಾವಧಿಯಲ್ಲಿ ಜಾರಿಗೆ ತಂದಿದ್ದಂತಹ ಅನೇಕ ಸಾಮಾಜಿಕ ಸುಧಾರಣೆಗಳ ಮೂಲಕ ಅದಾಗಲೇ ಜಗತ್ಪ್ರಸಿದ್ಧವಾಗಿದ್ದಂತಹ ಮೈಸೂರು ಸಂಸ್ಥಾನದ ಹಿರಿಮೆ ಗರಿಮೆಯನ್ನ ಮತ್ತಷ್ಟು ಮೇಲಕ್ಕೆ ಏರಿಸಿತ್ತು. 1940ರ ಆರಂಭದಿಂದಲೂ ರಾಜಕೀಯವಾಗಿ ಪರಿಶಿಷ್ಟರಿಗೆ ಮೀಸಲಾತಿ ಕಲ್ಪಿಸಬೇಕು ಅನ್ನೋ ಕೂಗು ಕೇಳಿ ಬರ್ತಿತ್ತು. ಇದಕ್ಕೆ ಸ್ಪಂದಿಸಿದ ಜಯ ಚಾಮರಾಜೇಂದ್ರ ಒಡೆಯರ್ ಪರಿಶಿಷ್ಟರಿಗೆ ರಾಜಕೀಯ ಆಡಳಿತ ಕ್ಷೇತ್ರದಲ್ಲಿ 30 ಸ್ಥಾನಗಳನ್ನು ಹಾಗೂ ಮೇಲ್ಮನೆಯಲ್ಲಿ 4 ಸ್ಥಾನಗಳನ್ನು ಮೀಸಲಿಟ್ಟು ಆಗ ಸಂಸ್ಥಾನದಲ್ಲಿದ್ದ 9 ಜಿಲ್ಲೆಗಳಿಂದಲೂ ರೊಟೇಷನ್ ಆಧಾರದ ಮೇಲೆ ಸದಸ್ಯರ ಆಯ್ಕೆ ಮಾಡುವಂತಹ ಕಾನೂನನ್ನು ಜಾರಿಗೆ ತಂದಿದ್ರು. ಪರಿಶಿಷ್ಟರಲ್ಲಿ ಅತ್ಯಂತ ಹಿಂದುಳಿದಿದ್ದ ಕೊರಚರು, ಬೋವಿ, ಲಂಬಾಣಿಗಳಿಗೂ ಒಂದೊಂದು ಸ್ಥಾನವನ್ನು ಮೀಸಲಿಟ್ರು. ಇನ್ನು ಈಗ ನಾವೇನು ಈಗ ಸ್ವಚ್ಛ ಭಾರತ ಅಂತ ಹೇಳುತ್ತೀವೋ ಅದನ್ನ ಇವರು ಅವತ್ತೇ ಜಾರಿಗೆ ತಂದಿದ್ರು. ಗ್ರಾಮ ಪಟ್ಟಣಗಳ ಸ್ವಚ್ಛತೆಗೆ ಆದ್ಯತೆ ನೀಡಿದರು. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ 1947ರಲ್ಲಿ ದೇಶ ಸ್ವತಂತ್ರವಾದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ನೇತೃತ್ವದಲ್ಲಿ 565 ಸಂಸ್ಥಾನಗಳನ್ನು ಭಾರತ ಗಣತಂತ್ರಕ್ಕೆ ಸೇರಿಸಿಕೊಳ್ಳಲು ಕೇಳಿಕೊಂಡಾಗ ಇದಕ್ಕೆ ಮೊದಲು ಸ್ಪಂದಿಸಿದ್ದೆ ಜಯ ಚಾಮರಾಜೇಂದ್ರ ಒಡೆಯರ್. ಸಂತೋಷದಿಂದ ಮರು ಮಾತನಾಡದೆ ಮೊದಲಿಗರಾಗಿ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸೇರಿಕೊಳ್ಳಲು ಒಪ್ಪಿಕೊಳ್ತಾರೆ. ಇದರಿಂದ ಸಂತೋಷಗೊಂಡ ಅಂದಿನ ಪ್ರಧಾನಿ ನೆಹರೂರವರೇ ಖುದ್ದಾಗಿ ಮೈಸೂರಿಗೆ ಬಂದು ಇವರನ್ನ ಭೇಟಿ ಮಾಡ್ತಾರೆ. ಮುಂದೆ ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣೆಯಾದಾಗ ವಿಶಾಲ ಮೈಸೂರಿನ ಪ್ರಥಮ ರಾಜ್ಯಪಾಲರಾದರು. ಈ ಹುದ್ದೆಯಲ್ಲಿರುವಾಗಲೇ ಅವರು ₹1 ಸಂಬಳವನ್ನು ಸ್ವೀಕರಿಸಲಿಲ್ಲ ಅನ್ನೋದು ಗಮನಾರ್ಹ. ಮುಂದೆ 1964ರಲ್ಲಿ ಮದ್ರಾಸಿನ ರಾಜ್ಯಪಾಲರಾಗಿ ನೇಮಕಗೊಳ್ತಾರೆ. ಇನ್ನು ಜಯ ಚಾಮರಾಜೇಂದ್ರರು ಹೋದ ಮೇಲೂ ಸರ್ಕಾರಗಳು ರಾಜವಂಶಸ್ಥರನ್ನ ಕಾಡುವುದನ್ನು ಬಿಡಲಿಲ್ಲ. JH ಪಟೇಲರು ಮುಖ್ಯಮಂತ್ರಿಯಾಗಿದ್ದಾಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು. ಈ ವೇಳೆ ಮೈಸೂರು ಅರಮನೆಯ ಬುಡಕ್ಕೆ ಅವರು ಕೈ ಹಾಕ್ತಾರೆ. ಆಕ್ಟ್ 32 1988ರ ಪ್ರಕಾರ ಅರಮನೆಯನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ತಾರೆ. ಅಷ್ಟಕ್ಕೂ ಈ ಆಕ್ಟ್ನಲ್ಲಿ ಇರೋದು ಏನಂದ್ರೆ
ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಹಾಗೂ ಅವರ ಪತ್ನಿ ಪ್ರಮೋದಾದೇವಿ ಅವರು ಇರೋವರೆಗಷ್ಟೇ ಇವರು ಅರಮನೆಯಲ್ಲಿ ಇರಬಹುದು, ನಂತರ ಇದು ಸರ್ಕಾರದ ವಶವಾಗತ್ತೆ ಅಂತ ಇದೆ. ಇದು ಸಾಕಷ್ಟು ವಿರೋಧಕ್ಕೆ ಕಾರಣ ಆಗಿದೆ. ಹೀಗೆ ಮಹಾರಾಜನಂತೆ ಮೆರೆದ ಜಯ ಚಾಮರಾಜೇಂದ್ರರು ತಮ್ಮ ಕಡೆಯ ದಿನಗಳನ್ನ ಅತ್ಯಂತ ಕಷ್ಟದಿಂದ ಕಳೆದರು. ಜೀವನ ಸಾಗಿಸೋಕೆ ಆಸ್ತಿ ಮಾರಿಕೊಳ್ಳುವಂತಹ ಪರಿಸ್ಥಿತಿ ಬಂದದ್ದು ನಿಜಕ್ಕೂ ವಿಪರ್ಯಾಸ. ಅಲ್ಲದೆ ಅಂದಿನ ಕಾಲದಲ್ಲಿ ಜಯ ಚಾಮರಾಜೇಂದ್ರ ಒಡೆಯರವರು ಆರ್ಥಿಕವಾಗಿ ಅದೆಷ್ಟು ಬಳಲಿ ಹೋಗಿದ್ದರೆಂದರೆ, ಬೆಂಗಳೂರಿನ ಈಗಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿನ 1 ಎಕರೆ ಜಾಗವನ್ನ ನಲ್ಪಾಡ್ ಎ ಮೊಹಮ್ಮದ್ ಎಂಬ ಉದ್ಯಮಿಗೆ 1 ಲಕ್ಷ ರೂಪಾಯಿಗೆ ಅಡಮಾನವಿಟ್ಟು ಬಿಡ್ತಾರೆ. ಆ ಜಾಗವೇ ಇಂದು ನಲಪಾಡ್ ಪೆವಿಲಿಯನ್ ಅನ್ನೋ ಹೆಸರಿನಲ್ಲಿದೆ. ಹೀಗೆ ಆರ್ಥಿಕವಾಗಿ ಸಂಕಷ್ಟ ಅನುಭವಿಸಿ ಹೊರಬರಲಾರದ ಮಹಾರಾಜರು ತಮ್ಮ ವಜ್ರದ ಉಂಗುರವನ್ನ ನುಂಗಿ ಆತ್ಮಹತ್ಯೆ ಮಾಡಿಕೊಂಡರು ಎಂಬ ವಾದವೂ ಇದೆ. ಅಂತೂ ಮಹಾರಾಜರಾಗಿ ಕೋಟ್ಯಾಂತರ ಜನರ ದಾರಿದೀಪವಾಗಿದ್ದ ಮಹಾರಾಜರು ಸಾಮಾನ್ಯನಂತೆ ಕಡು ಕಷ್ಟ ಅನುಭವಿಸಿ ಕಣ್ಮರೆಯಾದದ್ದು ನಿಜಕ್ಕೂ ದುರಂತವೇ ಸರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.